ರೈತರ ಹೋರಾಟಕ್ಕೆ ಬೆಂಬಲ ನೀಡಿ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಇದೀಗ ಉಪವಾಸ ನಿರತ ಕುಮಾರ ಮಹಾರಾಜರು ಅಸ್ವಸ್ಥರಾಗಿದ್ದಾರೆ. ಉಪವಾಸ ಇದ್ದಂತ ಹಿನ್ನೆಲೆ ದೇಹದಲ್ಲಿ ಶುಗರ್ ವ್ಯತ್ಯಾಸ ಆಗಿದೆ, ಶುಗರ್ನ ಪ್ರಮಾಣ ಇಳಿಕೆಯಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಸ್ವಾಮೀಜಿಗಳು. ಧರಣಿ ನಿರತ ಶ್ರೀಗಳನ್ನ ಗಮನಿಸ್ತಾ ಇದ್ದೀರಿ. ರೈತರು ಅಲ್ಲಿರುವಂತ ರೈತರು ಅವರನ್ನ ಉಪಚರಿಸ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದ್ದಂತೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಗದಗ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಗಳಿಗೆ ಏನಾದರೂ ಆದ್ರೆ ಅದಕ್ಕೆ ಸರ್ಕಾರ ಹಾಗೆ ಜಿಲ್ಲಾಡಳಿತ ಹೊಣೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಆದ್ರಳ್ಳಿ ಗವಿಮಠದ ಕುಮಾರೇಶ್ವರ ಶ್ರೀಗಳು ಕೂಡ ಕಳೆದ 5 ದಿನಗಳಿಂದ ಕೂಡ ಆಮರಣ ಉಪವಾಸ ಆರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ರೈತರ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಅವರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕೂಡ ಇಡೀ ರೈತ ಸಮುದಾಯ ಮತ್ತು ಮಠಾಧೀಶರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಉಪವಾಸ ನಿರತರಾದಂಥ ಶ್ರೀಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡೋಣ. ನಮಸ್ಕಾರ ಅಜ್ಜಾರ, ಇದು ಕಳೆದ 5 ದಿನಗಳಿಂದ ಕೂಡ ನೀವು ಆಮರಣ ಉಪವಾಸ ಮಾಡ್ತಾ ಇದ್ದೀರಿ. ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ? ಎಲ್ಲರಿಗೂ ಶರಣಾರ್ಥಿ. ವಿಷಯ ಇಷ್ಟೇ, ಯಾವುದೇ ನಮ್ಮ ಜೊತೆಗೆ ಯಾವ ಸರ್ಕಾರದವರು ಕೂಡ ಇದುವರೆಗೂ ಕೂಡ ಯಾರು ಬಂದಿದ್ದಿಲ್ಲ. ನಿನ್ನೆ ರಾತ್ರಿ 11 ಗಂಟೆಗೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು. ಅವರು ಕೂಡ ಸರ್ಕಾರದ ಒಂದು ಜನಪ್ರತಿನಿಧಿಯಾಗಿ ಮತ್ತು ನಮ್ಮ ರೈತರಿಗೆ ಒಳ್ಳೆಯ ಒಂದು ಇದು ಕೊಡ್ತಕ್ಕಂಥ ಅವ್ರ ಮಾತಿನಲ್ಲಿ ಏನು ಕಾಣಲಿಲ್ಲ. ನಮ್ಮನ್ನಂಗೆ ವಿವೇಕಕ್ಷೇಮನ ವಿಚಾರಿಸ್ಲಿಕ್ಕೆ ಬಂದವ್ರ ಗತಿ ಬಂದರು, ಮಾತಾಡಿದರು, ಹೋದರು. ತದನಂತರ ಅವರು ಇಲ್ಲರಿ ಅಜ್ಜವ್ರೆ, ತಾವು ಈ ಉಪವಾಸ ಸತ್ಯಾಗ್ರಹದಿಂದ ಹೊರಗೆ ಬನ್ನಿರಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಈ ರೈತರಿಗೆ ಒಳ್ಳೆ ಅವರು ಬೆಲೆ ಸಿಗಬೇಕು ಮತ್ತು ಇಲ್ಲಿ ಖರೀದಿ ಕೇಂದ್ರವನ್ನು ಶಾಶ್ವತವಾದ ಖರೀದಿ ಕೇಂದ್ರ ಎಲ್ಲ ಡಿಸ್ಟಿಕ್ಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಆಗಬೇಕಂತೇಳಿ ನಮ್ಮ ವಿನಂತಿ ಇದೆ. ನಾವೆಲ್ಲ ಮಠಾಧಿಪತಿಗಳು ಇರೋದೇ ರೈತರು ಇದ್ದಿದ್ದಕ್ಕೆ ನಾವೆಲ್ಲ ಮಠಾಧಿಪತಿಗಳಿದ್ದೀವಿ. ಇವತ್ತು ರಾಜಕಾರಣಿಗಳ ಮನೆಗೆ ಹೋದ ಸ್ವಾಮಿಗಳು ಬರಾಕುಂತಾರಂತ ನಮ್ಮ ತೇಜೋವಧಿ ಮಾಡ್ತಕ್ಕಂಥ ಕೆಲಸಗಳನ್ನು ಆಗ್ತಾಯಿದೆ. ಹಾಗಾಗಿ ಇವತ್ತು ನಮ್ಮ ರೈತರಿದ್ದರೆ ಎಲ್ಲ ಮಠಗಳು ಬೆಳೀಲಿಕ್ಕಾಗ್ತದೆ, ನಮ್ಮ ಮಠದಲ್ಲಿ ದಾಸೋಹವನ್ನು ನಡೆಸಲಿಕ್ಕಾಗ್ತದೆ. ಅವರೇ ರೈತರ ಸಂಕಷ್ಟದಲ್ಲಿ ನಾವು ನಿಲ್ಲಿಲ್ಲ ಅಂದರೆ ಇವತ್ತು ರೈತರ ಸ್ಥಿತಿ ಭಾಳ ಅವಗತಿಗೆ ಹೋಗ್ತದೆ ಅಂತೇಳಿ ಇಚ್ಛಾಪಡ್ತೀನಿ. ನನ್ನ ಜನ್ಮ ಹೋದರೂ ಪರವಾಗಿಲ್ಲ, ಈ ಪ್ರತಿಭಟನೆಯಿಂದ ನಾನು ಹೊರಗೆ ಬರೋದಿಲ್ಲ. ನಮ್ಮ ರೈತರಿಗೆ ಆ ಖರೀದಿ ಕೇಂದ್ರವನ್ನು ಯಾವತ್ತು ಅವರು ಉದ್ಘಾಟನೆಯನ್ನು ಮಾಡ್ತಾರೋ ಅವತ್ತೇ ನಾನು ಈ ಪ್ರತಿಭಟನೆಯಿಂದ ಹೊರಗೆ ಬರ್ತೇನೆ. ನಮಗೇನಾದರೂ ಒಂದು ಆಯ್ತಂದರೆ ಈ ರೈತರೆಲ್ಲ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಆಯ್ತಂದರೆ ಅದು ನಮ್ಮ ಮರಣ ಶಾಸನವನ್ನು ಬರೀತಕ್ಕಂಥದ್ದೇ ರಾಜ್ಯ ಸರ್ಕಾರ ಅಂತ ನೇರವಾಗಿ ನಾನು ಆರೋಪ ಮಾಡಲಿಕ್ಕೆ ಇಚ್ಛಾಪಡ್ತೇನೆ. ಇದು ಏನು ಶ್ರೀಗಳ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.